ವಿಶೇಷ ಚೇತನ ಮಗುವಾಗಿರ್ತಕ್ಕಂಥ ಜೀವನ್ಗೆ 5ನೇ ತರಗತಿ ವಿದ್ಯಾರ್ಥಿ ಈಗಾಗಲೇ ಕಲ್ತಿದ್ದಾನೆ ನಾಗಾರ್ಜುನು. ಅವರು ಡ್ರಾಯಿಂಗ್ ಹೇಗೆ ಮಾಡೋದು ಮತ್ತು ಪೇಂಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಅವನ ಕೈಲೇ ಮಾಡಿಸು ನಾಗಾರ್ಜುನ. ಇರುತ್ತಲ್ವಾ ಈಗ ನೋಡಿ ಇಷ್ಟು ತಪ್ಪ ಇರುತ್ತೆ ಅನ್ಕೊ, ಅವಾಗ ರಬ್ಬರಿಗೆ ಹೋಗಿ ಈ ತಿಕ್ನೆಸ್ ಕಡಿಮೆ ಇಟ್ಕೊಬೇಕು. ತಿಕ್ನೆಸ್ ಜಾಸ್ತಿ ಇಟ್ಕೊಂಡ್ರೆ ಅದು ಒಂದೇ ಸತಿ ಎಲ್ಲವೂ ಹೋಗುತ್ತೆ. ಈ ಹುಷಾರು. ಹಾಂ, ಈಗ ಅಲ್ಲಿ ಬೆಟ್ಟ ಬಿಡಿಸಿದಿರಲ್ವೇನಪ್ಪ, ಅದ್ರ ಮೇಲೆ ಮರಗಳು ಬಿಡಿಸೋ ಥರ ಮಾಡು. ಅವನ ಕೈಲಿ ಮಾಡಿಸು, ಜೀವನ ಕೈಲಿ. ಅಂದ್ರೆ ಈಗ 2D ಶೇಪಿಗೆ ಹೋಗ್ಬೇಕು. ಮರ ಬಿಡಿಸ್ಬೇಕು ಅಂದರೆ 2D ಶೇಪಿಗೆ ಹೋಗಿ ಇದನ್ನು ತಗೊಬೇಕು. GLPS ಭಕ್ತರಹಳ್ಳಿ 2ನೇ ತರಗತಿಯಲ್ಲಿದ್ದ ಜೀವನ್ ಮಗುವಿಗೆ ನಾನು ಶಾಲಾ ಸ್ವಚ್ಛತಾ ಕಾರ್ಯದಲ್ಲಿ ಸಹಾಯ ಮಾಡುತ್ತೇನೆ. ವಿಕಾಸ್ ಜೀವನಂಗೆ ನಾನು ಏನಾರ ಸೈಕಲ್ ಹೊಡ್ಯಕ್ಕಾಗಿಲ್ಲ ಅಂದ್ರೆ ಕುಂಡ್ರಿಸ್ಕೊಂಡು ಹೊರ್ಕೋಬೇಕು. ಯಾವ ರೀತಿ ಸಹಾಯ ಮಾಡ್ತೀಯಾ? ಕುಂಡ್ರಿಸ್ಕೊಂಡು ಹಿಂದಾಗರ. ಅವನಿಗೀಗ ಬಲಗಡೆ ಕೈ. ನೀನು ಸೈಕಲ್ ಹಿಡಿಯೋಕ್ಕಾಗುತ್ತೆ ಜೀವನ್? ನೋಡು, ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಅವಾಗ ನೀ ಯಾವ ರೀತಿ ಸಹಾಯ ಮಾಡ್ತೀಯಾ? ತೋರಿಸೋದನ್ನ ಹೆಂಗೆ ಸಹಾಯ ಮಾಡ್ತೀಯಾ? ಬ್ಯಾಗ್ ಇಸ್ಕೊಂಡು ಕೂರಿಸ್ಕೊಂಡು. ಕೂತ್ಕೊ ನೀನು ಪಾಪ. ಅವನ ಹಿಂದೆ ಕೂರ್ತಾನೆ, ಅವಾಗ ನೀನು ಕೂರಿಸ್ಕೊಂಬಿಟ್ಟು ಬರ್ತೀಯಾ? ಎಲ್ಲಿಂದ ಬರೋದು? ಅದು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತಲ್ವ, ಅಲ್ಲಿಂದ ಪ್ರತಿದಿನ ಕೂರಿಸ್ಕೊಂಬರ್ತೀಯಲ್ವಾ? ಗುಡ್. ನೆಕ್ಸ್ಟ್ ಅನನ್ಯ, ನೀನು ಹೆಂಗೆ ಸಹಾಯ ಮಾಡ್ತೀಯಾ ಜೀವನಿಗೆ? ಅವನಿಗೆ ಸ್ವಲ್ಪ ಬರೆಯೋಕ್ಕೆ ಬಲಗೈ ಕಷ್ಟ ಆಗುತ್ತಲ್ವ, ಆಗ ಏನು ಮಾಡ್ತೀಯಾ? ಸಹಾಯ ಮಾಡಿ. ಗುಡ್. ಮಕ್ಕಳೇ, ಈ ದಿನ ನಾವು ಪೋಕ್ಸೋ ಬಗ್ಗೆ ಹೆಣ್ಣು ಮಕ್ಕಳಿಗೆ ಒಂದು ಅರಿವು ಕಾರ್ಯಕ್ರಮವನ್ನ ಮಾಡ್ಕೊಳ್ಳೋಣ. ನೀವೆಲ್ಲರೂ ಹೆಣ್ಮಕ್ಳಲ್ವಾ? ನಿಮ್ಗೆ ಯಾವ ರೀತಿ ಮನೆಯಲ್ಲಾಗಿರ್ಬೋದು ಅಥವಾ ಶಾಲೆನಲ್ಲಾಗಿರ್ಬೋದು ಅಥವಾ ನಿಮ್ಮ ನೆಂಟರು ಮನೆಗೆ ಬಂದಾಗ ಅಥವಾ ಊರವ್ರು ಯಾರಾದರೂ ನೀವು ಸಿಕ್ಕಾಗ ಅಥವಾ ನಿಮ್ಮ ಹತ್ರ ಕೂತಿದ್ದಾಗ ನಿಮ್ಮ ಹತ್ರ ಯಾವ ರೀತಿ ನಡ್ಕೋತಾರೆ ಗೊತ್ತಾಯ್ತಾ? ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡ್ಬೋದು. ಆ ಉದ್ದೇಶಕ್ಕಾಗಿ ನಿಮ್ಗೆ ಈ ಅರಿವು ಕಾರ್ಯಕ್ರಮವನ್ನ ನೀಡ್ತಾ ಇರೋದು. ಈ ಪೋಕ್ಸೋ ಅಂದ್ರೆ ದಿ ಪ್ರೊಟೆಕ್ಷನ್ ಆಫ್ ದ ಚಿಲ್ಡ್ರನ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಇದು 2012ರಲ್ಲಿ ಜಾರಿಗೆ ಬಂದಿತ್ತು. ಈ 12ರಲ್ಲಿ ಜಾರಿಗೆ ಬಂದಿರೋದ್ರಿಂದ ಅವಾಗ್ಲಿಂದಲೂ ಸಹ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗ್ತಿರೋದನ್ನ ತಡೆಗಟ್ಟೋದಕ್ಕೆ ಎಲ್ಲಾ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ. ಯಾರಾದ್ರೂ ನಿಮ್ಮ ಹತ್ರ ಆ ರೀತಿ ಮಾಡಿದ್ರೆ ನೋಡಿ, ಉದಾಹರಣೆಗೆ ನೋಡಿ, ಇಲ್ಲಿ ಟಚ್ ಮಾಡಿದ್ರೆ ಏನಂತ ಕರೀತಾರೆ? ಗುಡ್ ಟಚ್. ಈ ಭಾಗವನ್ನ ಟಚ್ ಮಾಡಿದ್ರೆ ಅದು ಇಲ್ಲಿಂದ ಸೊಂಟದಿಂದ ಕೆಳಭಾಗವನ್ನ ಟಚ್ ಮಾಡಿದ್ರೆ ಅದೇ ಈ ತರ ಇಟ್ಕೊಂಡ್ರೆ ಗುಡ್ ಟಚ್. ಹಾಗೆ ಈ ಭಾಗವನ್ನು ಮುಟ್ಟಿದ್ರೆ ಈ ತರ ಟಚ್ಗಳಿದ್ದಾಗ ಅದರಿಂದ ನಿಮ್ಗೆ ಇರಿಸು ಮುರಿಸಾದಾಗ ನೀವು ಎದುರ್ಕೊಳ್ಳೋ ಹಾಗಿಲ್ಲ, ಮುಜುಗರ ಪಡ್ಕೊಳ್ಳೋ ಹಾಗಿಲ್ಲ. ನೀವೇನ್ ಮಾಡ್ಬೋದು, ಆ ವಿಚಾರವನ್ನ ನಿಮ್ಮ ತಾಯಿ ಹತ್ರ ಹೇಳ್ಬೋದು. ತಾಯಿ ಹತ್ರ ಹೇಳೋದು ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಹೇಳಿ. ನಾನು ಏನ್ ಮಾಡ್ತೀನಿ, ಅದ್ರ ಬಗ್ಗೆ ಯಾರು ಏನು ಅಂತ ವಿಚಾರಣೆ ಮಾಡಿ ಅವ್ರನ್ನ ಕರೆದು ಅವರಿಗೆ ಬುದ್ಧಿವಾದ ಹೇಳೋ ಅಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಳ್ಳೋದು. ಗೊತ್ತಾಯ್ತಾ? ಹಾಗಾಗಿ ಪೋಕ್ಸೋ ಅಂತಂದ್ರೆ, ನೀವು ಯಾರು ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಸಮಸ್ಯೆ ಮಾಡಿದ್ರೆ ಅಥವಾ ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು. ಗೊತ್ತಾಯ್ತಾ? ಅದ್ರ ಜೊತೆಗೆ ನಿಮಗೆ ಏನಾದ್ರೂ ಮಕ್ಕಳಿಗೆ ಪ್ರಾಬ್ಲಮ್ ಆದ್ರೆ, ಸಮಸ್ಯೆಗಳಾದ್ರೆ ಶಾಲೆಯಲ್ಲಿ ಅಥವಾ ಬೇರೆ ಯಾರಿಂದನಾರಾಗ್ಲಿ, ನೀವೇನ್ ಮಾಡ್ಬೋದು, ಒಂದು ಚಿಕ್ಕದಾಗಿ ನಿಮ್ಮ ಸಮಸ್ಯೆನ ಲೆಟರಲ್ಲಿ ಬರ್ಬಿಟ್ಟು ಇದ್ರೊಳಗಡೆ ಹಾಕಿ. ನಾವ್ ಈ ಲೆಟರ್ ಅನ್ನ 3 ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದಿನ ತೆಗೆದು ನೋಡಿ, ಏನ್ ಸಮಸ್ಯೆ, ನಿಮ್ದು ಏನ್ ಸಮಸ್ಯೆ ಇದೆ, ಶೈಕ್ಷಣಿಕವಾಗಿರ್ಬೋದು ಅಥವಾ ಈ ವಿಚಾರವಾಗಿ ಆದ್ರೂ ಇರ್ಬೋದು, ಇದಕ್ಕೆ ಹಾಕೋದ್ರಿಂದ ನಾವೇನ್ ಮಾಡಿರ್ತೀವಿ, ಆ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ಜೊತೆಗೆ ಅದಕ್ಕೆ ಒಂದು ಸಂಖ್ಯೆನೂ ಕೊಟ್ಟಿದ್ದಾರೆ. ಆ ಸಂಖ್ಯೆ ಯಾವುದು? ನಾವೆಲ್ಲ ಶಾಲೆಯಲ್ಲೂ ಬರ್ತಿದೀವಲ್ಲ, 10 9 8. ಈ ಸಂಖ್ಯೆಗೆ ಏನ್ ಮಾಡ್ಬೋದು, ನಾವು ಮಕ್ಕಳ ಸಹಾಯವಾಣಿ ಅಂತಾಗಿ ನಿಮ್ಮ ಸಮಸ್ಯೆಯನ್ನ ನೀವು ಹೇಳ್ಕೋಬಹುದು. ಗೊತ್ತಾಯ್ತಾ? GLPS ಭಕ್ತರಹಳ್ಳಿ 2ನೇ ತರಗತಿಯಲ್ಲಿದ್ದ ಜೀವನ್ ಮಗುವಿಗೆ ನಾನು ಶಾಲಾ ಸ್ವಚ್ಛತಾ ಕಾರ್ಯದಲ್ಲಿ ಸಹಾಯ ಮಾಡುತ್ತೇನೆ. ವಿಕಾಸ್ ಜೀವನಂಗೆ ನಾನು ಏನಾರ ಸೈಕಲ್ ಹೊಡ್ಯಕ್ಕಾಗಿಲ್ಲ ಅಂದ್ರೆ ಕುಂಡ್ರಿಸ್ಕೊಂಡು ಹೊರ್ಕೋಬೇಕು. ಯಾವ ರೀತಿ ಸಹಾಯ ಮಾಡ್ತೀಯಾ? ಕುಂಡ್ರಿಸ್ಕೊಂಡು ಹಿಂದಾಗರ. ಅವನಿಗೀಗ ಬಲಗಡೆ ಕೈ. ನೀನು ಸೈಕಲ್ ಹಿಡಿಯೋಕ್ಕಾಗುತ್ತೆ ಜೀವನ್? ನೋಡು, ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಅವಾಗ ನೀ ಯಾವ ರೀತಿ ಸಹಾಯ ಮಾಡ್ತೀಯಾ?
ಕುತ್ಕೊಂಡು ತೋರಿಸೋದನ್ನ ಹೆಂಗೆ ಸಹಾಯ ಮಾಡ್ತೀಯಾ? ಬ್ಯಾಗ್ ಇಸ್ಕೊಂಡು ಕೂರಿಸ್ಕೊಂಡು ಕೂತ್ಕೊ ನೀನು ಪಾಪ. ಅವ್ನು ಹಿಂದೆ ಕೂರ್ತಾನೆ, ಅವಾಗ ನೀನು ಕೂರಿಸ್ಕೊಂಬಿಟ್ಟು ಬರ್ತೀಯಾ? ಕುತ್ಕೊಂಡು ಹಾಂ. ಎಲ್ಲಿಂದ ಬರೋದು? ಕಾಲೋನಿ ಅದು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತಲ್ವ, ಅಲ್ಲಿಂದ ಪ್ರತಿದಿನ ಕೂರಿಸ್ಕೊಂಬರ್ತೀಯಲ್ವಾ? ಗುಡ್. ನೆಕ್ಸ್ಟ್ ಅನನ್ಯ ನೀನು ಹೆಂಗೆ ಸಹಾಯ ಮಾಡ್ತೀಯಾ ಜೀವನಿಗೆ? ಅವನಿಗೆ ಸ್ವಲ್ಪ ಬರೆಯೋಕ್ಕೆ ಬಲಗೈ ಕಷ್ಟ ಆಗುತ್ತಲ್ವ, ಆಗ ಏನು ಮಾಡ್ತೀಯಾ? ಸಹಾಯ ಮಾಡಿ. ಹಾಂ.